ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು 7 ಕಪ್ಪನ್ನು ಉಪಯೋಗಿಸಿ ಒಂದು ಬರ್ಫಿ ಮಾಡುವ ವಿಧಾನವನ್ನು ತಿಳಿಸ್ತಾ ಇದ್ದೀನಿ. ಇದನ್ನು 7 ಕಪ್ ಬರ್ಫಿ ಅಂತ ಕೂಡ ಕರೀತಾರೆ, ಹಾಗೆ 7 ಕಪ್ ಕೇಕ್ ಅಂತ ಕೂಡ ಕರೀತಾರೆ. ಸೊ ತುಂಬ ಈಸಿಯಾಗಿ ಮಾಡುವಂತಹದ್ದು, ಮನೆಯಲ್ಲಿ ಸಿಗುವಂಥ ವಸ್ತುಗಳನ್ನು ಉಪಯೋಗಿಸಿ ಈ ಬರ್ಫಿನ ಮಾಡ್ಬೋದು. ಸೊ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಬನ್ನಿ ನಾವಿವತ್ತು 7 ಕಪ್ ಬರ್ಫಿ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಹೇಳ್ತಾ ಹೋಗ್ತೀನಿ ಒನ್ ಬೈ ಒನ್. ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಪ್ಯಾನಿಗೆ ನಾನು ಇವಾಗ 1.5 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ಇದು ಬೇಸನ್ ತುಂಬ ಪ್ಯೂರ್ ಆಗಿರೋವಂತಹದ್ದು. ಸೊ ಪ್ಯೂರ್ ಇದ್ದರೆ ಒಂದು ಒಳ್ಳೆ ಕಲರ್ ಕೂಡ ಬರುತ್ತೆ. ಸೊ ನೋಡಿಕೊಂಡು ಮನೇಲಿ ಯಾವ್ದು ಸಿಗುತ್ತೋ ಅದನ್ನೇ ಮಾಡಿ, ಪರವಾಗಿಲ್ಲ. ಓಕೆ, ನೋಡಿ ಇವಾಗ ಸ್ವಲ್ಪ ಒಂದು 5 ನಿಮಿಷ ನಾನು ಅದನ್ನು ಹಾಗೆ ಡ್ರೈ ಫ್ರೈ ಮಾಡಿದ್ದೀನಿ. ಅದಾದ ನಂತರ ನೀವು ಮನೆಯಲ್ಲಿ ತುಪ್ಪ 1 ಕಪ್ ಇದ್ದರೆ ತುಪ್ಪನ ಯೂಸ್ ಮಾಡಿ, ಇಲ್ಲ ಅಂದರೆ ಆಯಿಲ್ನಾದರೂ ಯೂಸ್ ಮಾಡ್ಬೋದು. ಅಡುಗೆ ಆಯಿಲ್ ಇರುತ್ತಲ್ಲ, ಸೊ ಅದನ್ನಾದರೂ ಯೂಸ್ ಮಾಡ್ಬೋದು, ಇಲ್ಲ ದಾಲ್ಡ ಇದ್ದರೆ ದಾಲ್ಡ ಆದರೂ ಯೂಸ್ ಮಾಡ್ಬೋದು. 1 ಕಪ್ ಆಗೋಷ್ಟು. ಓಕೆ, 1.5 ಕಪ್ಪು ನಾನು ಇಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ತುಪ್ಪ ತೊಗೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ತುಪ್ಪನ ನಾನು ಕಾಯಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 ಕಪ್ ಆಗೋಷ್ಟು ನಾನು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ಹಸಿ ಕೊಬ್ಬರಿ ಅಲ್ಲ, ಇದು ಒಣ ಕೊಬ್ಬರಿ. ಹಸಿ ಕೊಬ್ಬರಿ ನೀವು ಬರ್ಫಿನ ಜಾಸ್ತಿ ದಿನ ಇಡೋಲ್ಲ ಅನ್ನೋದಾದರೆ ನೀವು ಹಸಿ ಕೊಬ್ಬರಿ ಕೂಡ ಇಡ್ಬೋದು. ಹಾಗೆ ಇಲ್ಲಿ ನಾನು 1.5 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಓಕೆ, ನೋಡ್ತಾ ಇದ್ದೀರಲ್ಲ. ಸಕ್ಕರೆ ಸ್ವಲ್ಪ ಸಾಲದಾದರೆ ನಿಮಗೆ ಇನ್ನೊಂದು ಅರ್ಧ ಕಪ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವೀಟಿಗೆ ನಿಮಗೆ ನೋಡಿಕೊಂಡು ಸಿಹಿ ಎಷ್ಟು ಬೇಕೋ ಅಷ್ಟನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದ ನಂತರ ನಾನು 1 ಕಪ್ ಆಗೋಷ್ಟು ಹಾಲನ್ನು ಆ್ಯಡ್ ಮಾಡಿದ್ದೀನಿ. ಹಾಲು ಆ್ಯಡ್ ಮಾಡಿ 1 ಕಪ್ ಆಗೋಷ್ಟು ನಾನು ಹಾಲಿನ ಕೆನೆ, ಅದರಲ್ಲಿ ದೊಡ್ಡದು ನಾನು ಮೆಜರ್ಮೆಂಟಲ್ಲಿ ತೊಗೊಂಡಿರೋ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ನಾನು ಹಾಲಿನ ಕೆನೆನ ಯೂಸ್ ಮಾಡಿದ್ದೀನಿ. ಸೊ ಹಾಲಿನ ಕೆನೆ ಹಾಕೋದ್ರಿಂದ ಒಂದು ಒಳ್ಳೆ ಸ್ಟ್ರೆಚರ್ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಬರುತ್ತೆ ಕೆನೆ. ಸೊ ನೋಡಿ, ಇವಾಗ ಎಲ್ಲದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಇಷ್ಟು ತೆಳುವಾಗಿರಬೇಕು ಎಲ್ಲ ನಾವು ಹಾಕಿದ ನಂತರ ಇಂಗ್ರೀಡಿಯೆಂಟ್ಸು ಇಷ್ಟು ತೆಳು ಆಗುತ್ತೆ. ಸೊ ನೋಡಿ, ಈಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಯಾವುದೇ ಲಂಪ್ಸ್ ಕೂಡ ಇರಬಾರ್ದು. ಸೊ ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಓಕೆ, ನೋಡಿ ಈ ಥರ. ಸೊ ಇವಾಗ ಈ ಕೈ ಆಡಿಸ್ತಾನೆ ಇರಿ, ಯಾಕೆ ಅಂತಂದರೆ ಅದು ತಳ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇಷ್ಟು ಗಟ್ಟಿ ಆಗ್ತಾ ಬರಬೇಕದು. ಗಟ್ಟಿ ಆಗ್ತಾ ಇದ್ರೂ ಕೂಡ ನೀವು ಕೈ ಬಿಡಬೇಡಿ, ಹಾಗೆ ಕೈ ಆಡಿಸ್ತಾನೆ ಇರಿ. ಓಕೆ, ನೋಡಿ ಅದು ಹೀಗೆ ಏನು ನೀರಿನ ಅಂಶ ಇದೆಯೋ ಸೊ ಅದು ಪೂರ್ತಿ ಡ್ರೈ ಆಗಬೇಕು. ಫುಲ್ ಡ್ರೈ ಆದ ನಂತರ ನಾವು ಬರ್ಫಿ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ಇಲ್ಲ ಅಂತಂದರೆ ಬರ್ಫಿ ಚೆನ್ನಾಗಿ ಬರಲ್ಲ. ಸೊ ಓಕೆ, ಇವಾಗ ಅದಾಗಿದೆ. ನಾನಿವಾಗ ಒಂದು ತಟ್ಟೆಗೆ ನಾನು ಆಯಿಲ್ನ ಹಚ್ಚಿ ಇಟ್ಟಿದ್ದೀನಿ. ಸೊ ಇದಕ್ಕೆ ಇವಾಗ ನಾನು ನೋಡಿ ಬರ್ಫಿ ರೆಸಿಪಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಓಕೆ, ನೋಡಿ ಈಗ ಪ್ಯಾನಲ್ಲಿರೋದನ್ನೆಲ್ಲ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಅದಾದ ನಂತರ ನಾವು ಇದನ್ನು ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಒಂದು 1/2 ಅವರ್ ಇದನ್ನು ರೆಸ್ಟಿಗೆ ಬಿಟ್ಬಿಡೋಣ. ಸೊ ಸ್ವಲ್ಪ ತಣ್ಣಗಾದಮೇಲೆ ಒಂದು 1/2 ಅವರ್ 1 ಅವರ್ ತಣ್ಣಗಾದಮೇಲೆ ಇವಾಗ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ನೋಡಿ, ನಾನು ಒಂದು ಸ್ಪೂನಿಂದ ಈಗ ಅದನ್ನು ಪೂರ್ತಿ ಒಂದು ಮೇಲ್ಗಡೆ ಎಲ್ಲ ಸಮ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ಸ್ವಲ್ಪ ಆಯಿಲ್ನ ಹಚ್ಕೊಳ್ಳಿ. ಓಕೆ, ನೋಡಿ 1-2 ಅವರ್ ಬಿಟ್ಟು ನಂತರ ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಈ ಥರ ಶೇಪು ಯಾವ ಶೇಪಲ್ಲಿ ಬೇಕಿದ್ರೂ ಕಟ್ ಮಾಡ್ಕೋಬೋದು. ಸೊ ನಾನು ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡ್ತಾಯಿದ್ದೀನಿ. ಓಕೆ, ನೋಡ್ತಾ ಇದ್ದೀರಲ್ಲ. ಸೊ ಇವಾಗ ಈ ಥರ ಕಟ್ ಮಾಡಿಕೊಂಡು ಮೇಲ್ಗಡೆ ನಿಮಗೆ ಬೇಕಿದ್ರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಬೋದು. ಸೊ ನಾನು ಹಾಗೆ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, 7 ಕಪ್ ಬರ್ಫಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಸಿ ಯು.